ಎಸ್, ಇನ್ನು ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಯಾರ ವಿಷಯದಲ್ಲಿ? ನಟ ಶಿವರಾಜ್ ಕುಮಾರ್ ಅವರ ವಿಷಯದಲ್ಲಿ. ಕ್ಯಾನ್ಸರ್ ಅನ್ನ ಗೆದ್ದಿದ್ದಾರೆ ನಟ ಶಿವಣ್ಣ. ಇವತ್ತು ಅಭಿಮಾನಿಗಳಿಗೆ ಹೊಸ ವರ್ಷದ ಶುಭಾಶಯವನ್ನ ತಿಳಿಸೋದ್ರ ಜೊತೆಗೆ ತನ್ನ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಎಲ್ಲ ರಿಪೋರ್ಟ್ಗಳು ಕೂಡ ನೆಗೆಟಿವ್ ಬಂದಿದೆ. ಯೂರಿನರಿ ಬ್ಲಾಡರ್ ತೆಗೆದು ಹೊಸ ಬ್ಲಾಡರ್ ಹಾಕಿದ್ದಾರೆ. ಯಾರಿಗೂ ಭಯ ಬೇಡ ಅಂತ ಹೇಳಿದ್ದಾರೆ ನಟ ಶಿವಣ್ಣ. ಡಬಲ್ ಪವರ್ ಜೊತೆಗೆ ಬರ್ತೀನಿ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ತಿಂಗಳಾಂತ್ಯಕ್ಕೆ ಬೆಂಗಳೂರಿಗೆ ಅವರು ಬರೋದು ಈಗಾಗಲೇ ನಿಶ್ಚಯ ಆಗಿರೋ ಹಾಗೆ ಅದೇ ದಿನಾಂಕದಂದು ಅವರು ವಾಪಸ್ ಬರ್ತಾರೆ. ಅದೇ ಎನರ್ಜಿಯೊಂದಿಗೆ ಬರ್ತೀನಿ ಅಂತ ಶಿವಣ್ಣ ಹೇಳಿದ್ದಾರೆ. ಏನ್ ಮಾತನಾಡಿದ್ರು ಹಾಗಾದ್ರೆ ಈ ವರದಿ ನೋಡಿ. ಫಲಿಸಿದ ಅಭಿಮಾನಿಗಳ ಪೂಜೆ. ಕ್ಯಾನ್ಸರ್ ಗೆದ್ದ ಶಿವರಾಜ್ ಕುಮಾರ್. ಎಲ್ಲ ರಿಪೋರ್ಟ್ಗಳು ನೆಗೆಟಿವ್. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಶಿವರಾಜ್ ಕುಮಾರ್ ಈಗ ಮೊದಲಿನಂತೆ ಆಗಿದ್ದಾರೆ. ಅಭಿಮಾನಿಗಳ ಪೂಜೆಯ ಫಲದ ಪರಿಣಾಮ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಗೆದ್ದಿದ್ದಾರೆ. ಶಿವಣ್ಣ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿರುವ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಶಿವಣ್ಣ ಚೇತರಿಸಿಕೊಂಡಿರುವ ಬಗ್ಗೆ ಘೋಷಿಸಿದ್ದಾರೆ. ಎಲ್ಲ ವರದಿಗಳು ನೆಗೆಟಿವ್ ಬಂದಿದ್ದು ಶಿವಣ್ಣ ಕ್ಯಾನ್ಸರ್ ಮುಕ್ತ ಅಂತ ಗೀತಾ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು. ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದರಿಂದ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಆದ್ರಿಂದ ನಾನು ನಿಮ್ಮ ಪ್ರಾರ್ಥನೆಗಳಿಂದ, ನಿಮ್ಮ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು. ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ಯೂರಿನರಿ ಬ್ಲಾಡರ್ ತೆಗೆದು ಹೊಸ ಬ್ಲಾಡರ್. ಯಾರಿಗೂ ಭಯ ಬೇಡವೆಂದ ಶಿವಣ್ಣ. ಅಮೆರಿಕದಲ್ಲಿ ಮೂತ್ರಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಶಿವಣ್ಣಗೆ ಯೂರಿನರಿ ಬ್ಲಾಡರ್ ತೆಗೆದು ಹೊಸ ಬ್ಲಾಡರ್ ಅಳವಡಿಸಲಾಗಿದೆ. ಅಭಿಮಾನಿಗಳಿಗೆ ಯಾವುದೇ ಆತಂಕ ಬೇಡ ಅಂತ ಶಿವಣ್ಣ ಹೇಳಿದ್ದಾರೆ. ಗೀತಾ, ನಿವೇದಿತಾ ನನ್ನೊಂದಿಗಿದ್ದು ಐ ವಿಲ್ ಬಿ ಬ್ಯಾಕ್ ಅಂತ ಶಿವಣ್ಣ ಹೇಳಿದ್ದಾರೆ. ಅಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಗೀತಾ ಇದ್ರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾವಾಗಲೇ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿವಿ. ಅದ್ರ ಜೊತೆಲಿ ಮಧು ರಿಯಲಿ ಸುಮ್ಮನೆ ಹೇಳ್ಬಾರ್ದು. ನೋಡ್ಕೊಂಡಿದ್ ರೀತಿ ಇರ್ಬೋದು, ಒಂದು ಹೆಂಗ್ ನೋಡ್ಕೋಬೇಕು ಒಂದು ಮಗುನ ನೋಡ್ಕೊಂಡಿದ್ದಾರೆ. ದೊಡ್ಡ ಆಪರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ. ಸಿಂಪಲ್ ಯೂರಿನರಿ ಬ್ಲಾಡರ್ನ ತೆಗೆದಿದ್ದಾರೆ. ಹೊಸ ಬ್ಲಾಡರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲ್ ಎಲ್ಲ ಹೇಳಕ್ ಹೋದ್ರೆ ಎಲ್ಲರೂ ಗಾಬರಿ ಆಗ್ತದೆ ಅಂತ ಒಂದು ಭಯ ಅಷ್ಟೇ. ಗಾಬರಿ ನಮ್ಗಿರ್ಲಿ, ನಿಮ್ಗೆ ಸ್ವಲ್ಪ ತೆಳು ಮಾಡೋಣ ಅಂತಿದ್ದು, ಬಟ್ ನಮ್ಗೆಲ್ಲ ಇದ್ರು ನೀವು ಜೊತೆಲಿ ಇದ್ರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ. ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಅವ್ರು ಡಾಕ್ಟರ್ ಹೇಳಿದಾರೆ ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸಿಟಿಸ್ ನಿಮ್ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡಲ್ಲ ನಾನು. ಐಲ್ ಬಿ ಬ್ಯಾಕ್. ಡಬಲ್ ಪವರ್ ಜೊತೆ ಬರ್ತೀನಿ ಎಂದ ಶಿವಣ್ಣ. ಕರುನಾಡಿಗೆ ಹ್ಯಾಟ್ರಿಕ್ ಹೀರೋ ಕೃತಜ್ಞತೆ. ಇನ್ನು ಕ್ಯಾನ್ಸರ್ ಜೊತೆ ಹೋರಾಡಿದ ಶಿವರಾಜ್ ಕುಮಾರ್ ತಮ್ಮ ಚೇತರಿಕೆಗೆ ಹಾರೈಸಿದ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಭಯ ಅನ್ನೋದು ಎಲ್ರಿಗೂ ಕಾಡುತ್ತೆ. ನಾನು ಅಮೆರಿಕಕ್ಕೆ ಹೊರಡುವಾಗ ಸ್ವಲ್ಪ ಎಮೋಷನಲ್ ಆಗಿದ್ದೆ. ಈ ಹಿಂದೆ 45 ಸಿನಿಮಾವನ್ನ ಕೀಮೋಥೆರಪಿಯಲ್ಲೇ ಶೂಟ್ ಮಾಡಲಾಗಿತ್ತು. ಇದರ ಅನುಭವ ನನಗಿತ್ತು ಅಂತ ಶಿವಣ್ಣ ಹೇಳಿದರು. ಎಲ್ರಿಗೂ ನಮಸ್ಕಾರ, ಹೊಸ ವರ್ಷ ಶುಭಾಶಯ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದ್ರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ದೇವರುಗಳು ಇರ್ತಾರೆ, ಕೋ ಆರ್ಟಿಸ್ಟ್ಗಳು ಇರ್ತಾರೆ, ಕೆಲವರು ಫ್ರೆಂಡ್ಸ್ಗಳು ಇರ್ತಾರೆ, ಸಂಬಂಧಿಕರು ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೆಡ್ ಪೀಪಲ್, ಡಾಕ್ಟರ್ಸ್ಗಳು ಇರ್ತಾರೆ. ಅಂಡ್ ನಮ್ಮ ಅಲ್ಲಿ ನಮ್ಮ ಕೀಮೋ ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು, ದಿಲೀಪ್ ಇರ್ಬೋದು, ಗೀತಾ ಅವ್ರು ಇರ್ಬೋದು, ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲ್ಯ ಆಗಿರಲಿ, ಬಿ ಕೆ ಶ್ರೀನಿವಾಸ್ ಅವ್ರು ಇರ್ಬೋದು, ಪ್ರತಿಯೊಬ್ರು ನಾನು ನೋಡ್ಕೊಂಡಿದ್ ರೀತಿ ಇರ್ಬೋದು, ಆ ಒಂದು ಧೈರ್ಯ. ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ. ಒಂದು ಇದು ಶೂಟಿಂಗ್ ಮಾಡ್ಬಿಡ್ತಿದ್ದೆ. ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ. ನಾನು ನೋಡಕ್ ಹೋದ್ರೆ 45 ಸಿನಿಮಾ, ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲ ಮಾಡಿದ್ದು. ಹೆಂಗ್ ಮಾಡಿದ್ನು ರವಿ ವರ್ಮನ್ಗೆ ಹೋಗ್ಬೇಕು ಅವ್ರು. ಸೊ ಎಲ್ಲರೂ ಭಯದೇನೋ ಆಯ್ತು. ಹೊರಡೋ ಡೇಟ್ ಹತ್ರ ಬರ್ತಾ ಟೆನ್ಷನ್ ಜಾಸ್ತಿ ಆಯ್ತು. ಲಾಸ್ಟ್ಲಿ ಏನ್ ಮಾಡಿದ್ರು, ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ. ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ಶೇಖರ್, ವಿಜಯ್ ಪ್ರಸಾದ್, ಆಲ್ಮೋಸ್ಟ್ ಎಲ್ಲ ಕೀಮೋಲ್ ಇದ್ರ ಜೊತೆಲಿ. ನಟ ಅಂತ ನನ್ನ ಕಸಿನ್ ಒಬ್ಬ ಇದ್ದ. ಆಲ್ವೇಸ್ ಬಿ ಶಿವಣ್ಣ ಅವಾಗ ಹೆಂಗಿದ್ನ ಇವಾಲು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ ಇರ್ಬೋದು, ಫೈಟಿಂಗ್ ಇರ್ಬೋದು, ಲುಕ್ ಇರ್ಬೋದು, ಎಲ್ಲಾದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದೆ ಇರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಎಲ್ರಿಗೂ ಅಷ್ಟೇ, ಅಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ಅಭಿಮಾನಿ ದೇವರುಗಳು ಇರ್ಬೋದು, ನಮ್ಮ ಕೋ ಆರ್ಟಿಸ್ಟ್ ಇರ್ಬೋದು, ಎಲ್ರಿಗೂ ಲವ್ ಯು ಆಲ್, ಹ್ಯಾಪಿ ನ್ಯೂ ಇಯರ್, ನಮಸ್ಕಾರ. ಇನ್ನೆರಡು ವಾರ ಶಿವಣ್ಣ ವಿಶ್ರಾಂತಿ. ತಿಂಗಳಾಂತ್ಯಕ್ಕೆ ಬೆಂಗಳೂರಿಗೆ ವಾಪಸ್. ಶಿವಣ್ಣ ಸಂಪೂರ್ಣವಾಗಿ ಕ್ಯಾನ್ಸರ್ ಗೆದ್ದಿದ್ರು ಇನ್ನೆರಡು ವಾರ ಅಮೆರಿಕದಲ್ಲಿ ವಿಶ್ರಾಂತಿ ಪಡೆಯಲಿದ್ದಾರೆ. ಈ ತಿಂಗಳಾಂತ್ಯ ಅಂದರೆ ಜನವರಿ 24ರ ನಂತರ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ.
ಒಟ್ನಲ್ಲಿ ಕ್ಯಾನ್ಸರ್ ಗೆಲ್ಲೋ ಮೂಲಕ ಶಿವಣ್ಣ ಮಾದರಿಯಾಗಿದ್ದಾರೆ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಮಾದರಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಶಿವಣ್ಣ ಅವರು ಒಂದು ರೀತಿಯಾಗಿ ಈಗ ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಾ ಇವೆ, ಕ್ಯಾನ್ಸರ್ ಕೇಸ್ಗಳು, ಅಂತವ್ರಿಗೆಲ್ಲ ಅವ್ರ ರೀತಿಯಾದಂಥ ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಹೌದು, ಫೈಟ್ ಮಾಡಬಹುದು, ಯಾಕೆ ಫೈಟ್ ಮಾಡಬಹುದು, ಹೇಗೆ ಫೈಟ್ ಮಾಡೋದು ಅನ್ನೋದನ್ನ ಶಿವಣ್ಣ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ದಟ್ಸ್ ಅ ಕಾನ್ಫಿಡೆನ್ಸ್. ಡಾಕ್ಟರ್ ಯಾವಾಗಿದ್ರು ಹೇಳುವಂಥದ್ದು ಒಂದೇ, ನೋಡಿ ನಿಮ್ಗೆ ಯಾವುದೇ ರೋಗ ಬರ್ಬೋದು, ನಿಮ್ಮಲ್ಲಿ ವಿಲ್ ಪವರ್ ಇರಬೇಕು ಮೊದಲು. ನಾನು ಅದನ್ನು ಹೊಡೆದು ಹಾಕ್ತೀನಿ ಅನ್ನುವಂಥ ವಿಲ್ ಪವರ್ ಯಾವಾಗಿರುತ್ತೋ ಆವಾಗ ಎಂಥದ್ದೇ ರೋಗ ಇದ್ರೂ ಅದನ್ನು ಮೆಟ್ಟಿ ನಿಲ್ಲಬಹುದು ಅನ್ನೋದು. ನಾನೇ ವೀಕ್ ಆಗಿಬಿಟ್ರೆ, ನನಗಾಗಲ್ಲ ಇದ್ರ ಜೊತೆ ಹೋರಾಟ ಮಾಡಕ್ಕೆ ಅಂತ ಅನಿಸ್ಬಿಟ್ರೆ ಅಲ್ಲಿಗೆ ಮುಗೀತು. ನಿಮ್ಮನ್ನು ಅದೇ ತಿನ್ನಕ್ಕೆ ಶುರು ಮಾಡ್ಬೋದು, ನೀವು ಅದನ್ನು ತಿನ್ನಕ್ಕೆ ಶುರು ಮಾಡಬೇಕು, ಅವಾಗ ಸರಿ ಆಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಶಿವಣ್ಣ ಅದನ್ನು ಮಾಡಿದ್ದಾರೆ. ಬರಲಿ, ಅವರು ಬಂದ ಮೇಲೆ ಈ ವಿಚಾರದಲ್ಲಿ ಏನು ಮಾತಾಡ್ತಾರೆ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಇನ್ನೊಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗಬೇಕು ಈ ಕೇಸ್ಗಳಲ್ಲಿ ಹೋರಾಟ ಮಾಡೋರಿಗೆ ಅಂತ ಹೇಳಿ.